ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today classes. ತರಬೇತಿದಾರರೇ, today we will discuss another topic, that is screw thread and its elements. ಈ ತರಗತಿಯಲ್ಲಿ ಮಕ್ಕಳೇ ಸ್ಕ್ರೂ ಥ್ರೆಡ್ ಅಂದ್ರೇನು, ಅದರ ಭಾಗಗಳೇನಿದೆ ಅನ್ನೋದನ್ನು ನೋಡೋಣ. At the end of this lesson, you shall be able to what is screw thread. ಸ್ಕ್ರೂ ಥ್ರೆಡ್ ಅಂದ್ರೆ ಏನು, ಸ್ಕ್ರೂ ಥ್ರೆಡ್ ಅನ್ನ ಯಾತಕ್ಕೆ ಬಳಸ್ತಾರೆ, ಯೂಸಸ್ ಆಫ್ ಸ್ಕ್ರೂ ಥ್ರೆಡ್ ಏನು, ವಾಟ್ ಆರ್ ಆಲ್ ದ ಎಲಿಮೆಂಟ್ಸ್, ದಟ್ ಮೀನ್ಸ್ ಪಾರ್ಟ್ಸ್ ಆಫ್ ಸ್ಕ್ರೂ ಥ್ರೆಡ್. ಸ್ಕ್ರೂ ಥ್ರೆಡ್ ಅನ್ನ ವಿವಿಧ ಭಾಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ಕ್ರೂ ಥ್ರೆಡ್ ಅಲ್ಲಿ ಲೀಡ್ ಆಫ್ ಸ್ಕ್ರೂ ಥ್ರೆಡ್ ಅಂತ ಬರುತ್ತೆ, ಮತ್ತೆ ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ಥ್ರೆಡ್ಸ್ ಅಂತ ಬರುತ್ತೆ, ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಯಲ್ಲಿ ಏನೇನು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನ ನೋಡೋಣ. ನಾವು ಲೆಟ್ ಅಸ್ ಕಮ್ ದ ಹಿಸ್ಟ್ರಿ ಆಫ್ ಸ್ಕ್ರೂ ಥ್ರೆಡ್ಸ್. ಸ್ಕ್ರೂ ಥ್ರೆಡ್ ಅಂತ ಏನು ಅಂತ ನಾವು ತಿಳಿದುಕೊಳ್ಳೋದಕ್ಕಿಂತ ಮೊದಲೇ ಸ್ಕ್ರೂ ಥ್ರೆಡ್ ಹಿಸ್ಟ್ರಿಯನ್ನ ಸ್ವಲ್ಪ ನೋಡೋಣ. In the year 1841, Sir Joseph Whitworth of England implemented a type of thread and it is called by his name as Whitworth thread. 1841ನೇ ಇಸ್ವಿಯಲ್ಲಿ ಇಂಗ್ಲೆಂಡ್ನ ಒಬ್ಬ ವಿಜ್ಞಾನಿ ಸರ್ ಜೋಸೆಫ್ ವೈಟ್ವರ್ತ್ ಅನ್ನೋ ವಿಜ್ಞಾನಿ ಒಂದು ಥ್ರೆಡ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಕಂಡುಹಿಡಿತಾರೆ. ಹಾಗಾಗಿ ಆ ಒಂದು ಥ್ರೆಡ್ಗೆ ಅವರದೇ ಹೆಸರನ್ನ ಕೊಡ್ತಾರೆ, ದಟ್ ಈಸ್ ವೈಟ್ವರ್ತ್ ಥ್ರೆಡ್ ಅಂತ ನಾವು ಕಾಲಕ್ರಮೇಣ ಕರಿತೀವಿ. ಸೊ ಲೇಟರ್ ಕಾಲಕ್ರಮೇಣ ವಿಲಿಯಂ ಸೆಲ್ಲರ್ ಅಂತ ಅಮೆರಿಕದ ಇನ್ನೊಬ್ಬರು ವಿಜ್ಞಾನಿ ಇಂಪ್ಲಿಮೆಂಟೆಡ್ ಎ ಥ್ರೆಡ್, ಇನ್ನೊಂದು ಥ್ರೆಡ್ ಅನ್ನ ಕರೀತಾರೆ. ದಟ್ ಥ್ರೆಡ್ ನೇಮ್ಡ್ ಇಸ್ ಕಾಲ್ಡ್ ಆಸ್ ಸೆಲ್ಲರ್ಸ್ ಥ್ರೆಡ್ ಅಂತ ಕರೀತಾರೆ. ಅದನ್ನೇನಂತ ಕರೀತಾರೆ, ಸೆಲ್ಲರ್ಸ್ ಥ್ರೆಡ್. ಅದನ್ನ ಅಮೆರಿಕನ್ ನ್ಯಾಷನಲ್ ಥ್ರೆಡ್ ಅಂತ ಕೂಡ ಕರೀತಾರೆ, ಅಥವಾ ಸೆಲ್ಲರ್ಸ್ ಥ್ರೆಡ್ ಅಂತ ಕೂಡ ಕರೀತಾರೆ. ಇದು ಸಿಂಪ್ಲಿ ದ ಹಿಸ್ಟ್ರಿ ಆಫ್ ಸ್ಕ್ರೂ ಥ್ರೆಡ್. ನೌ ಲೆಟ್ ಅಸ್ ಕಮ್ ವಾಟ್ ಈಸ್ ಕಾಲ್ಡ್ ಸ್ಕ್ರೂ ಥ್ರೆಡ್. ಸ್ಕ್ರೂ ಥ್ರೆಡ್ ಅಂದ್ರೆ ಏನು? ಸ್ಕ್ರೂ ಥ್ರೆಡ್, ಇಲ್ಲಿ ಮಕ್ಕಳೇ ಸ್ಕ್ರೂ ಥ್ರೆಡ್ ಇಸ್ ಎ ಎಲಿಕಲ್ ಗ್ರೂವ್. ಸ್ಕ್ರೂ ಥ್ರೆಡ್ ಅಂದ್ರೆ ಇಟ್ ಇಸ್ ಎ ಎಲಿಕಲ್ ಗ್ರೂವ್. ನೀವೊಂದು ಬೋಲ್ಟ್ ಆಗಲಿ ಒಂದು ಸ್ಕ್ರೂ ಆಗಲಿ ನೋಡಿ, ಅದರ ಮೇಲೆ ಸುರುಳಿಯಾಕಾರವಾಗಿ ಒಂದು ಗ್ರೂವ್ ಫಾರ್ಮೇಷನ್ಸ್ ಆಗಿರುತ್ತೆ. ಎ ಸ್ಕ್ರೂ ಥ್ರೆಡ್ ಇಸ್ ಎ ಎಲಿಕಲ್ ಗ್ರೂವ್ ಕಟ್ ಆನ್ ದಿ ಸರ್ಫೇಸ್ ಆಫ್ ಎ ಸಿಲಿಂಡ್ರಿಕಲ್ ಬಾಡಿ. ಒಂದು ಸಿಲಿಂಡ್ರಿಕಲ್ ಆಬ್ಜೆಕ್ಟೇ ಆಗಬೇಕು, ರೌಂಡ್ ರಾಡೇ ಆಗಬೇಕು ಅಥವಾ ಓಲ್ ಆಗಬೇಕು. ಸೊ ಅಂದರೆ ಎ ಸ್ಕ್ರೂ ಥ್ರೆಡ್ ಇಸ್ ಎಲಿಕಲ್ ಗ್ರೂವ್ ಕಟ್ ಆನ್ ದಿ ಸರ್ಫೇಸ್ ಆಫ್ ಸಿಲಿಂಡ್ರಿಕಲ್ ಬಾಡಿ. ಸ್ಕ್ರೂ ಥ್ರೆಡ್ ಕಟ್ ಮಾಡಲಿಕ್ಕೆ ಮ್ಯಾನ್ಯುವಲ್ ಅಲ್ಲೂ ಕಟ್ ಮಾಡ್ಬೋದು, ಮೆಷಿನ್ ಅಲ್ಲೂ ಕಟ್ ಮಾಡ್ಬೋದು. ಅದನ್ನು ಮುಂದಿನ ತರಗತಿಗಳು, ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಈಗ ಸ್ಕ್ರೂ ಥ್ರೆಡ್ ಅಂದ ತಕ್ಷಣ ಎರಡು ತರ ಥ್ರೆಡ್ ಅನ್ನು ನಾವಿಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ತೀವಿ. ಒಂದು ಎಕ್ಸ್ಟರ್ನಲ್ ಥ್ರೆಡ್, ಇನ್ನೊಂದು ಇಂಟರ್ನಲ್ ಥ್ರೆಡ್. ಆನ್ ಎಕ್ಸ್ಟರ್ನಲ್ ಸ್ಕ್ರೂ ಥ್ರೆಡ್ ಇಸ್ ಫಾರ್ಮ್ಡ್ ಆನ್ ಔಟರ್ ಸರ್ಫೇಸ್ ಆಫ್ ದ ಸಿಲಿಂಡ್ರಿಕಲ್ ಪಾರ್ಟ್. ಈಗ ಒಂದು ಈ ಸಿಲಿಂಡ್ರಿಕಲ್ ಪಾರ್ಟ್ ಇದೆ ಅಂತ ಅಂದ್ರೆ ಇದರ ಮೇಲೆ ಥ್ರೆಡ್ ಅನ್ನ ಕಟ್ ಮಾಡೋದು, ಔಟರ್ ಎಲಿಕಲ್ ಗ್ರೂವ್ಸ್ ಅನ್ನ ಫಾರ್ಮ್ ಮಾಡ್ತಕ್ಕಂಥದ್ದು. ಬೋಲ್ಟ್ ಅನ್ನು ನೋಡಿದಾರಲ್ಲ, ಸ್ಕ್ರೂ ಅನ್ನು ನೋಡಿದಾರಲ್ಲ, ಅದು ಎಕ್ಸ್ಟರ್ನಲ್ ಥ್ರೆಡ್. ಅಂದ್ರೆ ಸಿಲಿಂಡ್ರಿಕಲ್ ಸರ್ಫೇಸ್ ಮೇಲೆ ಏನಿರುತ್ತೆ, ಥ್ರೆಡ್ಸ್ ಅನ್ನ ಫಾರ್ಮೇಷನ್ಸ್ ಅನ್ನು ಮಾಡಿರ್ತಾರೆ. ನೋಡಿ ಇಲ್ಲಿ ನಿಮ್ಗೆ ಗೊತ್ತು, ಈ ರೀತಿ ಬೋಲ್ಟ್ ಇದೆ. ಈ ಬೋಲ್ಟ್ ಸಿಲಿಂಡ್ರಿಕಲ್ ಸರ್ಫೇಸ್ ಮೇಲೆ ಎಲಿಕಲ್ ಗ್ರೂವ್ಸ್ ಅನ್ನು ಫಾರ್ಮ್ ಮಾಡಿದರೆ ದಿಸ್ ಇಸ್ ಎಕ್ಸ್ಟರ್ನಲ್ ಥ್ರೆಡ್. ಲೈಕ್ ಯುವರ್ ಸ್ಕ್ರೂಸ್, ಸ್ಟಡ್, ಥ್ರೆಡೆಡ್ ಸ್ಪಿಂಡಲ್ಸ್, ಬೋಲ್ಟ್ಸ್. ಬೋಲ್ಟ್ ಇರ್ಬೋದು, ಸ್ಕ್ರೂ ಇರ್ಬೋದು, ಸ್ಟಡ್ ಇರ್ಬೋದು, ಮತ್ತೆ ನಿಮ್ಮ ಮೆಷಿನ್ ಸ್ಪಿಂಡಲ್ಸ್ ಇರ್ಬೋದು. ಯಾವುದೇ ಉದಾಹರಣೆಗೆ ವೈಸ್ ಸ್ಪಿಂಡಲ್, ಬೆಂಚ್ ವೈಸ್ ಸ್ಪಿಂಡಲ್ ಇದೆಯಲ್ಲ, ಅಲ್ಲೂ ಕೂಡ ಥ್ರೆಡ್ಸ್ ಅನ್ನ ಕಟ್ ಮಾಡಿದ್ದಾರೆ. ಲೀಡ್ ಸ್ಕ್ರೂ, ಅಲ್ಲೂ ಕೂಡ ಥ್ರೆಡ್ಸ್ ಅನ್ನ ಕಟ್ ಮಾಡಿದ್ದಾರೆ. ಸೊ ಇದೆಲ್ಲ ಎಕ್ಸ್ಟರ್ನಲ್ ಥ್ರೆಡ್ಸ್. ಅದೇ ರೀತಿ ಇಂಟರ್ನಲ್ ಥ್ರೆಡ್ಸ್ ಅನ್ನು ಕೂಡ ನಾವು ಕಟ್ ಮಾಡ್ತೀವಿ. ಉದಾಹರಣೆಗೆ ನಟ್. ಸೊ ಎಲ್ಲಿ ನಟ್ ಅಲ್ಲಿ ಇಂಟರ್ನಲ್ ಥ್ರೆಡ್. ಈಗ ಎಕ್ಸ್ಟರ್ನಲ್ ಥ್ರೆಡ್ ಆದ್ರೆ ದಟ್ ಇಸ್ ಎ ಮೇಲ್ ಪಾರ್ಟ್, ಔಟರ್ ಸೈಡ್. ಇಂಟರ್ನಲ್ ಥ್ರೆಡ್ ಅಂದ್ರೆ ಓಲ್ ಇರುತ್ತೆ, ಓಲ್ ಒಳಗಡೆ ಇಲ್ಲೂ ಕೂಡ ಸರ್ಕ್ಯುಲರ್ ಓಲ್ ಬೇಕು. ಅದನ್ನ ಫೀಮೇಲ್ ಥ್ರೆಡ್ ಅಂತ ಕೂಡ ಕರೀತಾರೆ.
So an internal screw thread is found on the internal surface of a hollow cylindrical part, like nuts or threaded leads, etc. That is called internal threads ಅಂತ ನಾವು ಕರಿತೀವಿ. The external threads and internal threads are assembled together. ಇವೆರಡನ್ನ ನಾವೇನ್ ಮಾಡ್ಬೋದು? ಅಸೆಂಬಲ್ ಮಾಡ್ಬೋದು. ಇಟ್ಸ್ ಪ್ಯಾಜ್ನರ್ಸ್. ಎಂತ ಪ್ಯಾಜ್ನರ್ಸು? ಟೆಂಪರರಿ ಪ್ಯಾಜ್ನರ್ಸ್. ಸ್ಕ್ರೂ ಥ್ರೆಡ್ ಏನು? ಟೆಂಪರರಿ ಪ್ಯಾಜ್ನರ್ಸ್. So nut to bolt ಏನು? It is a temporary fasteners. The external threads and internal threads are assembled together for different engineering uses. ನೋಡಿ ಇಲ್ಲಿ ಅಸೆಂಬಲ್ ಆಗಿರೋದು. ಇದು ಒಂದು ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ನಲ್ಲಿ ಟೆಂಪರರಿ ಪ್ಯಾಜನರ್ಸ್ ಆಗಿ. ಪ್ಯಾಜನರ್ಸ್ ಅಂದ್ರೆ ಪ್ಯಾಜನರ್ಸ್ ಆರ್ ದೋಸ್ which are used for assembling, that means joining two or more components together. ಇದರಲ್ಲಿ ಟೆಂಪರರಿ, ಸೆಮಿ ಪರ್ಮನೆಂಟ್, ಪರ್ಮನೆಂಟ್ ಬರುತ್ತೆ. ಆದರೆ ಸ್ಕ್ರೂ ಥ್ರೆಡ್ಸ್ ಬಂದು ಏನಿದು? ಇಟ್ ಇಸ್ ಎ ಟೆಂಪರರಿ ಪ್ಯಾಜ್ನರ್ಸ್. ಯಾವಾಗ ಬೇಕು ಅಂದ್ರೆ, ಯಾತಕ್ಕೆ ಟೆಂಪರರಿ ಅಂತ ಕರಿತೀವಿ ಮಕ್ಕಳೇ? ಯಾವಾಗ ಬೇಕು ಅಂದ್ರೆ ನಾವೇನ್ ಮಾಡ್ಬೋದು? ಟೈಟ್ ಮಾಡ್ಬೋದು, ಲೂಸ್ ಮಾಡ್ಬೋದು. ಕ್ಲೋಸ್ ಅಂಡ್ ಓಪನ್ ಈಸ್ ಈಸಿ ಅಂಡ್ ವೆನ್ ಎವರ್ ರಿಕ್ವೈರ್ಡ್. ನಮಗೆ ಬೇಕು ಅಂದಾಗ ನಾವು ಟೈಟ್ ಮಾಡ್ಬೋದು, ಬೇಡ ಅಂದಾಗ ನಾವು ಲೂಸ್ ಅನ್ನು ಮಾಡ್ಬೋದು. ದಟ್ಸ್ ವೈ ಇಟ್ ಇಸ್ ಎ ಟೆಂಪರರಿ ಪ್ಯಾಜ್ನರ್ಸ್. ಈ ಸ್ಕ್ರೂ ಥ್ರೆಡ್ಸ್ ಅನ್ನು ಯಾತಕ್ಕೆ ಬಳಸ್ತಾರೆ? ಯೂಸಸ್ ಆಫ್ ಸ್ಕ್ರೂ ಥ್ರೆಡ್ ಏನು? ಈಗ ಗೊತ್ತಾಯ್ತು ನಿಮಗೆ. ಇಟ್ ಇಸ್ ಎ ಪ್ಯಾಜ್ನರ್ ಆಗಿ ನಾವು ಬಳಸ್ತೀವಿ ಸರ್ ಅಂತ ಹೇಳ್ಬಿಟ್ರಿ. ಇಟ್ ಇಸ್ ಎ ಪ್ಯಾಜ್ನರ್ಸ್ ಟು ಹೋಲ್ಡ್ ಟುಗೆದರ್ ಅಂಡ್ ಡಿಸ್ಮೆಂಟಲ್ ವೆನ್ ನೀಡೆಡ್. ಅಂದ್ರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಪಾರ್ಟ್ ಅನ್ನು ಹೋಲ್ಡ್ ಮಾಡಲಿಕ್ಕೆ, ನಮಗೆ ಬೇಡ ಅಂದಾಗ ತೆಗಿಲಿಕ್ಕೆ ನಾವು ಪ್ಯಾಜ್ನರ್ ಆಗಿ ಸ್ಕ್ರೂ ಥ್ರೆಡ್ ಅನ್ನು ಬಳಸ್ತೀವಿ. And also the screw thread is used to transmit motion on machine from one unit to another. ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟ್ಗೆ ಮೋಷನ್ಸ್ ಅನ್ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ, ಟು ಟ್ರಾನ್ಸ್ಮಿಟ್ ಮೋಷನ್ಸ್, ಟು ಟ್ರಾನ್ಸ್ಮಿಟ್ ಟಾರ್ಕ್ ಫ್ರಮ್ ಒನ್ machines from one unit to another unit, ನಾವು ಸ್ಕ್ರೂ ಥ್ರೆಡ್ಸ್ ಅನ್ನ ಯೂಸ್ ಮಾಡ್ತೀವಿ, like a gears. And it is also used to make accurate measurements. ನೋಡಿ, ನಾವು ಮೈಕ್ರೋಮೀಟರ್ ಅಂತ ಕರಿತೀವಿ. ದಿಸ್ ಮೈಕ್ರೋಮೀಟರ್ ಇಸ್ ವರ್ಕ್ಸ್ ಅಂಡರ್ ದ ಪ್ರಿನ್ಸಿಪಲ್ ಆಫ್ ಸ್ಕ್ರೂ ಅಂಡ್ ನಟ್ ಅಲ್ವಾ? ಹಾಗಾಗಿ ಮೈಕ್ರೋಮೀಟರ್ ನಲ್ಲಿ ಫಾರ್ ಅಕ್ಯುರೇಟ್ ಮೆಜರ್ಮೆಂಟ್ಸ್ಗೂ ಕೂಡ ನಾವು ಯಾವುದನ್ನ ಬಳಸ್ತೀವಿ? ಸ್ಕ್ರೂ ಥ್ರೆಡ್ ಅನ್ನು ನಾವು ಬಳಸ್ತೀವಿ. ಅಂಡ್ ಆಲ್ಸೋ ದಿಸ್ screw thread is used to apply the pressure to lift the equipment. ಪ್ರೆಷರ್ ಅನ್ನ ಅಪ್ಲೈ ಮಾಡಿ ನಾವು ವರ್ಕ್ ಅನ್ನ ಲಿಫ್ಟ್ ಮಾಡಲಿಕ್ಕೆ ಜಾಕ್ಸ್ ಎಲ್ಲ ನೋಡಿದಿರಲ್ಲ, ನೋಡಿ ಇವತ್ತು ನೋಡಿ ಸ್ಕ್ರೂ ಜಾಕ್ ಅಂತ ಕರಿತೀವಿ. ನೋಡಿ ಹೆಸರೇ ಸ್ಕ್ರೂ ಜಾಕ್. ಸೊ ಇಲ್ಲಿ ನಾವು ಈಗ ನೀವು ಕಾರು, ಬಸ್ಸು, ಲಾರಿ ಇವುಗಳನ್ನ ಪಂಚರ್ ಹಾಕುವಂತಹ ಸಂದರ್ಭದಲ್ಲಿ ಅದನ್ನ ಲಿಫ್ಟ್ ಮಾಡಿ ಎತ್ತಿ ಇಟ್ಕೊಳ್ಳಿಕ್ಕೆ ಲೈಟ್ ಪ್ರೆಷರ್ ಅನ್ನು ಅಪ್ಲೈ ಮಾಡಿದ್ರೆ ಹೆವಿ ಲೋಡ್ ಅನ್ನು ನಾವೇನ್ ಮಾಡ್ಬೋದು? ಇದರಲ್ಲಿ ಲಿಫ್ಟ್ ಮಾಡ್ಬೋದು. ಸೊ ಅಲ್ಲಿಗೆ ಪ್ಯಾಜನರ್ ಆಗಿ ಬಳಸ್ತೀವಿ. ಟು ಟ್ರಾನ್ಸ್ಮಿಟ್ ಮೋಷನ್ ಫ್ರಮ್ ಒನ್ ಮೆಷಿನ್ ಟು ಅನದರ್, ಫಾರ್ ಅಕ್ಯುರೇಟ್ ಮೆಜರ್ಮೆಂಟ್, ಫಾರ್ ಲಿಫ್ಟಿಂಗ್ ದ ಇಕ್ವಿಪ್ಮೆಂಟ್, ಟು ಅಪ್ಲೈ ಪ್ರೆಷರ್ ಫಾರ್ ಲಿಫ್ಟ್ ದ ಇಕ್ವಿಪ್ಮೆಂಟ್, ಅಂಡ್ ಟು ಮೇಕ್ ಅಡ್ಜಸ್ಟ್ಮೆಂಟ್, ಫಾರ್ ಕ್ವಿಕ್ ಸೆಟ್ಟಿಂಗ್. ನೋಡಿ ಇಲ್ಲಿ ಡೈ ಸ್ಟಾಕ್ ಗೊತ್ತಿಲ್ಲ, ಅಡ್ಜಸ್ಟ್ಮೆಂಟ್ ಅನ್ನು ಮಾಡಲಿಕ್ಕೆ ಬಳಸ್ತೀವಿ. ಕ್ವಿಕ್ ಸೆಟ್ಟಿಂಗ್ ಅನ್ನು ಮಾಡಲಿಕ್ಕೆ ನಾವು ಸ್ಕ್ರೂ ಥ್ರೆಡ್ಸ್ ಅನ್ನು ಬಳಸ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಪಾರ್ಟ್ಸ್ ಆಫ್ ಸ್ಕ್ರೂ ಥ್ರೆಡ್. ಇದು ಪಾರ್ಟ್ಸ್ ಅಂದ್ರೆ ಎಲಿಮೆಂಟ್ಸ್ ಅಂತ ಕರೀತೀವಿ, ಭಾಗಗಳು. ಹೇಗೆ ನಮಗೆ ಅಂಗಾಂಗಗಳಿದೆಯೋ ಅದೇ ರೀತಿ ಸ್ಕ್ರೂ ಥ್ರೆಡ್ ನಲ್ಲಿ ಪ್ರತಿಯೊಂದು ಪಾರ್ಟ್ಸ್ ಕೂಡ, ದಟ್ ಈಸ್ ಎಲಿಮೆಂಟ್ಸ್ ಅಥವಾ ಥ್ರೆಡ್ ಟರ್ಮಿನಾಲಜಿ ಅಂತ ನಾವು ಕರಿತೀವಿ. ಇದು ಬಹಳ ಇಂಪಾರ್ಟೆಂಟ್. ಇವುಗಳ ಬಗ್ಗೆ ಈ ಪಾರ್ಟ್ಸ್ ಎಲಿಮೆಂಟ್ಸ್ ಏನೇನಿದೆ ನೋಡ್ತಾ ಹೋಗೋಣ. ಇದು ಒಂದು ಸ್ಕ್ರೂ ಥ್ರೆಡ್ ಫಾರ್ಮ್. A screw thread is a helical groove formed on the cylindrical surface, either internal or external. If it is external, it is a bolt. If it is internal, it is a nut. So, screw thread ನಲ್ಲಿ ಅನೇಕ ಪಾರ್ಟ್ಸ್ ಇದೆ ನೋಡಿ. ಮೇಜರ್ ಡಯಾ, ಮೈನರ್ ಡಯಾ, ಡೆಪ್ತ್, ಆಂಗಲ್, ಫ್ಲಾಂಕ್, ಕ್ರೆಸ್ಟ್, ರೂಟ್, ಪಿಚ್, ಹೆಲಿಕ್ಸ್ ಆಂಗಲ್, ಆಕ್ಸಿಸ್ ಲೈನ್. ಇವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. Now let us come to the crest. ಫಸ್ಟ್ ಕ್ರೆಸ್ಟ್ ಪಾರ್ಟನ್ನು, ಕ್ರೆಸ್ಟ್ ಪಾರ್ಟ್ ಯಾವುದು ಅಂತ ನೋಡೋಣ. ಸೊ ದ ಟಾಪ್ ಕ್ರೆಸ್ಟ್ ಅಂದರೆ
ದ ಟಾಪ್ ಸರ್ಫೇಸ್ ಜಾಯ್ನಿಂಗ್ ಟೂ ಸೈಡ್ಸ್ ಆಫ್ ಎ ಥ್ರೆಡ್. ನೋಡಿ ಇಲ್ಲಿದೆ ನೋಡಿ, ಎರಡು ಏನು ಸೈಡ್ಸ್, ದಟ್ ಮೀನ್ಸ್ ಪ್ಲಾಂಕ್ಸ್ ಅಂತ ಕರಿತೀವಿ. ಅದನ್ನ ಟಾಪ್ ಸರ್ಫೇಸ್, ದಟ್ ಈಸ್ ಕಾಲ್ಡ್ ಕ್ರೆಸ್ಟ್ ಅಂತ ಕರಿತೀವಿ. ಸೊ ಇಲ್ಲಿದೆ ನೋಡಿ, ದಿಸ್ ಇಸ್ ದ ಕ್ರೆಸ್ಟ್, ಟಾಪ್ ಸರ್ಫೇಸ್ ಜಾಯ್ನಿಂಗ್, ದಿಸ್ ಇಸ್ ಕಾಲ್ಡ್ ಕ್ರೆಸ್ಟ್. ಅದೇ ರೀತಿ ರೂಟ್ ಅಂತ ಕರಿತೀವಿ. ದ ಬಾಟಮ್ ಸರ್ಫೇಸ್ ಆಫ್ ದ ಜಾಯ್ನಿಂಗ್, ಇಲ್ಲೂ ತೋರಿಸಿದ್ದೀನಿ, ಈ ಚಿತ್ರದಲ್ಲೂ ಇದೆ. ಸೊ ಬಾಟಮ್ ಸರ್ಫೇಸ್ ಆಫ್ ಜಾಯ್ನಿಂಗ್ ಇಸ್ ಕಾಲ್ಡ್ ರೂಟ್. ಬಾಟಮ್ ಸರ್ಫೇಸ್ ಆಫ್ ಜಾಯ್ನಿಂಗ್ ಟೂ ಸೈಡ್ಸ್ ಆರ್ ಪ್ಲಾಂಕ್ಸ್ ಅಂತ ಕೂಡ ಕರಿತೀವಿ, ದಟ್ ಇಸ್ ಕಾಲ್ಡ್ ರೂಟ್ ಅಂತ ಕರಿತೀವಿ. ದಿಸ್ ಇಸ್ ಕ್ರೆಸ್ಟ್, ದಿಸ್ ಇಸ್ ರೂಟ್. ಅರ್ಥ ಆಯ್ತಲ್ಲ? ಇದು ಎರಡು ಇಂಪಾರ್ಟೆಂಟ್ ಪಾರ್ಟ್. ಇನ್ನೊಂದು ಪ್ಲಾಂಕ್ ಅಂತ ಕರಿತೀವಿ. ಈ ಕ್ರೆಸ್ಟ್ ಮತ್ತೆ ರೂಟ್ ಅನ್ನ ಜಾಯಿನ್ ಮಾಡುತ್ತಲ್ಲ ಸೈಡು, ಅದನ್ನ ಪ್ಲಾಂಕ್ ಅಂತ ಕರಿತೀವಿ. ನೋಡಿ ಇಲ್ಲಿ ಸೈಡ್ ಅಂತ ಕೊಟ್ಟಿದೀವಲ್ಲ, ದಿಸ್ ಸೈಡ್ ಈಸ್ ಕಾಲ್ಡ್ ಪ್ಲಾಂಕ್. ಸರ್ಫೇಸ್ ಜಾಯಿನಿಂಗ್ ದ ಕ್ರೆಸ್ಟ್ ಅಂಡ್ ದ ರೂಟ್ ಈಸ್ ಕಾಲ್ಡ್ ಪ್ಲಾಂಕ್. ಎರಡೂ ಚಿತ್ರದಲ್ಲಿ ನೀವು ಗಮನಿಸಬಹುದು ಪ್ಲಾಂಕ್ ಅಂದ್ರೆ ಯಾವುದು ಅಂತ. ಅನ್ನೋದ್ರ ಒಂದು ಪಾರ್ಟ್ ಥ್ರೆಡ್ ಆಂಗಲ್. ಥ್ರೆಡ್ ಆಂಗಲ್. ಸೊ ಥ್ರೆಡ್ ಆಂಗಲ್ ಎಲ್ಲಿದೆ ನೋಡಿ. ಸೊ ದಿಸ್ ಇಸ್ ದ ಥ್ರೆಡ್ ಆಂಗಲ್. This is the thread angle. So another one, depth. So this is the depth of the thread. This is the depth of the thread. Perpendicular distance between the root and crest. Root ಮತ್ತೆ ಕ್ರೆಸ್ಟಿನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿದೆ ಅದನ್ನ ನಾವು ಡೆಪ್ತ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ಸ್ಕ್ರೂ ಥ್ರೆಡ್ ಅನ್ನ, ಸೈಜ್ ಅನ್ನ ನಾವು ಸ್ಪೆಸಿಫೈ ಮಾಡ್ತಕ್ಕಂಥದ್ದು ಯಾವುದರ ಆಧಾರದ ಮೇಲೆ ಅಂದ್ರೆ ಅದು ಮೇಜರ್ ಡಯಾಮೀಟರ್. ಸೊ ಈಗ ಬನ್ನಿ, ಮೇಜರ್ ಡಯಾಮೀಟರ್. ಸೊ ಮೇಜರ್ ಡಯಾಮೀಟರ್ ಮೀನ್ಸ್ ನೋಡಿ ಇಲ್ಲಿದೆ ಮೇಜರ್ ಡಯಾಮೀಟರ್. ನೋಡಿ ಇಲ್ಲಿಂದ ಎರಡು ಕ್ರೆಸ್ಟ್, ಟಾಪ್ ಕ್ರೆಸ್ಟ್. ಸೊ ಇಟ್ ಈಸ್ ಎಕ್ಸ್ಟರ್ನಲ್ ಥ್ರೆಡ್. ಇಫ್ ಇಟ್ ಈಸ್ ಎಕ್ಸ್ಟರ್ನಲ್ ಥ್ರೆಡ್ ಆದ್ರೆ ಇಟ್ ಈಸ್ ದ ಡಯಾಮೀಟರ್ ಆಫ್ ದ ಬ್ಲಾಂಕ್ ಆನ್ ವಿಚ್ ಥ್ರೆಡ್ಸ್ ಆರ್ ಕಟ್. ಈಗ ಬ್ಲಾಂಕ್ ಡಯಾಮೀಟರ್, ಥ್ರೆಡ್ ಕಟ್ ಮಾಡಲಿಕ್ಕೆ ಮೊದಲು ಏನಿರುತ್ತೆ ಅದನ್ನ ನಾವೇನಂತ ಕರಿತೀವಿ, ಮೇಜರ್ ಡಯಾಮೀಟರ್ ಅಂತ ನಾವು ಕರಿತೀವಿ. ಎಕ್ಸ್ಟರ್ನಲ್ ಇದರಲ್ಲಿ ಬ್ಲಾಂಕ್ ಡಯಾಮೀಟರ್. ಇಫ್ ಇಟ್ ಇಸ್ ಇಂಟರ್ನಲ್ ಥ್ರೆಡ್, ನಟ್ ಆದ್ರೆ ನೋಡಿ ಇಲ್ಲಿ ಇಂಟರ್ನಲ್ ಥ್ರೆಡ್ಸ್ ಇದೆ. ಲಾರ್ಜೆಸ್ಟ್ ಡಯಾಮೀಟರ್ ಆಫ್ಟರ್ ದ ಥ್ರೆಡ್ಸ್ ಆರ್ ಕಟ್. ಥ್ರೆಡ್ ಕಟ್ ಆದ್ಮೇಲೆ ಲಾರ್ಜೆಸ್ಟ್ ಡಯಾಮೀಟರ್ ನೋಡಿ ಇಲ್ಲಿಂದ ಇಲ್ಲಿವರೆಗಿದೆ ಇಂಟರ್ನಲ್ ಥ್ರೆಡ್ ನಲ್ಲಿ. ದಿಸ್ ಇಸ್ ಕಾಲ್ಡ್ ಮೇಜರ್ ಡಯಾಮೀಟರ್. ಮೇಜರ್ ಡಯಾಮೀಟರ್ ಇಂಟರ್ನಲ್ ಥ್ರೆಡ್ಗೆ ಬೇರೆ, ಎಕ್ಸ್ಟರ್ನಲ್ ಥ್ರೆಡ್ಗೆ ಬೇರೆ. ನೆನಪಲ್ಲಿ ಇಟ್ಕೋಬೇಕು. ಗೊತ್ತಾಯ್ತಾ? ಸೊ ಜನರಲಿ ನಾವೊಂದು ಎಕ್ಸ್ಟರ್ನಲ್ ಥ್ರೆಡ್ ತಗೊಂಡ್ರೆ ದಿಸ್ ಇಸ್ ದ ಮೇಜರ್ ಡಯಾಮೀಟರ್. ಅನದರ್ ಒನ್ ಡಯಾಮೀಟರ್ ಇಸ್ ದೇ, ದಟ್ ಇಸ್ ಕಾಲ್ಡ್ ಮೈನರ್ ಡಯಾಮೀಟರ್. ಸೊ ಇಲ್ಲಿ ನೋಡಿ, ಇಲ್ಲಿ ಇದೆ ಮೈನರ್ ಡಯಾಮೀಟರ್. ಸೊ ಇದನ್ನ ಮೈನರ್ ಡಯಾಮೀಟರ್ ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ಅಷ್ಟೇ, ಇಫ್ ಇಟ್ ಈಸ್ ಎಕ್ಸ್ಟರ್ನಲ್ ಥ್ರೆಡ್, ಇಟ್ ಇಸ್ ದ ಡಯಾಮೀಟರ್ ಆಫ್ಟರ್ ಕಟಿಂಗ್ ದ ಫುಲ್ ಥ್ರೆಡ್ಸ್. ಫುಲ್ ಥ್ರೆಡ್ ಅನ್ನ ಕಟ್ ಮಾಡಾದ್ಮೇಲೆ ಅಂದ್ರೆ ಆ ರೂಟ್ ಇದೆಯಲ್ಲ, ಆ ರೂಟ್, ಒಂದು ರೂಟ್ ಇಂದ ಕೆಳಗಡೆ ರೂಟ್ ವರೆಗೆ, ದಟ್ ಇಸ್ ಕಾಲ್ಡ್ ಮೈನರ್ ಡಯಾಮೀಟರ್. ಇಫ್ ಇಟ್ ಈಸ್ ಎಕ್ಸ್ಟರ್ನಲ್ ಥ್ರೆಡ್, ದ ಇಂಟರ್ನಲ್ ಥ್ರೆಡ್, ಇಟ್ ಈಸ್ ಡಯಾಮೀಟರ್ ಆಫ್ ದ ಹೋಲ್ ಡ್ರಿಲ್ಡ್ ಕೋರ್ ಹೋಲ್. ಈಗ ಡ್ರಿಲ್ ಆಗ್ತಿರಲ್ಲ ನಾವು, ಟ್ಯಾಪ್ ಸೈಜ್ ಕಂಡು ಹಿಡ್ಕೊಂಡು ಡ್ರಿಲ್ ಆಗ್ತೀವಿ, ದಟ್ ಈಸ್ ಕಾಲ್ಡ್ ದ ಮೈನರ್ ಡಯಾಮೀಟರ್ ಆಫ್ ದಿ. ಇನ್ನೊಂದು ಪಿಚ್ ಡಯಾಮೀಟರ್ ಅಂತ ಇದೆ. ಇಟ್ ಇಸ್ ದ ಡಯಾಮೀಟರ್, ಅಥವಾ ಈ ಪಿಚ್ ಡಯಾಮೀಟರ್ಗೆ ಎಫೆಕ್ಟಿವ್ ಡಯಾಮೀಟರ್ ಅಂತ ಕೂಡ ನಾವು ಕರಿತೀವಿ. ದಿಸ್ ಇಸ್ ದ ಪಿಚ್ ಡಯಾಮೀಟರ್. ಇಟ್ ಇಸ್ ಅನ್ ಇಮ್ಯಾಜಿನರಿ ಲೈನ್ ಪಾಸ್ಡ್ in between the crest and root. The diameter of the thread at which thread thickness is equal to 1/2 of pitch. ಇಲ್ಲಿ ಪಿಚ್ ಡಯಾಮೀಟರ್ ಅಂದ್ರೆ ಅಥವಾ ಎಫೆಕ್ಟಿವ್ ಡಯಾಮೀಟರ್ ಅಂತ ಅಂದ್ರೆ diameter of the thread at which the thread thickness is equal to 1/2 of pitch, that is called pitch diameter. Now the helix angle. So this is helix angle. So the angle of inclinations of the thread to the imaginary perpendicular line, that is called helix angle. ಸೊ ಇಲ್ಲಿ ಒಂದು ಹೆಲಿಕ್ಸ್ ಆಂಗಲ್ ಬರುತ್ತೆ, ಇನ್ನೊಂದು ಥ್ರೆಡ್ ಆಂಗಲ್ ಬರುತ್ತೆ ನೋಡಿ. ಸೊ ಈ ಆಂಗಲ್ಸ್ ಏನಿದೆ, ಆಂಗಲ್ ಆಫ್ ಇನ್ಕ್ಲಿನೇಷನ್ಸ್ ಆಫ್ ದ ಥ್ರೆಡ್, ದಟ್ ಈಸ್ ಇಮ್ಯಾಜಿನರಿ ಪರ್ಪೆಂಡಿಕ್ಯುಲರ್ ಲೈನ್ಗೆ ಏನು ಆಕ್ಚುಯಲ್ ಆಗಿದೆ, ದಿಸ್ ಇಸ್ ಕಾಲ್ಡ್ ಹೆಲಿಕ್ಸ್ ಆಂಗಲ್. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಹೆಲಿಕ್ಸ್ ಆಂಗಲ್. ಅದೇ ರೀತಿ ಇಲ್ಲೂ ಕೂಡ ಹೆಲಿಕ್ಸ್ ಆಂಗಲ್ ತೋರಿಸಿದ್ದೀನಿ. ಸೊ ಇನ್ನೊಂದು ಆಂಗಲ್, another one is called pitch. It is important. It is the distance from a point on one thread to the corresponding point on the next thread. ನೋಡಿ, ಒಂದು
ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ಏನಂತ ಕರಿತೀವಿ ನಾವು? ಪಿಚ್ ಅಂತ ಕರಿತೀವಿ. ಸೊ ಒಂದು ಕ್ರೆಸ್ಟ್ ಇಂದ ಇನ್ನೊಂದು ಕ್ರೆಸ್ಟ್ಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ಪಿಚ್. ಸೊ ನಾವು ಇದಿಷ್ಟು ಮಕ್ಕಳೇ ಎಲಿಮೆಂಟ್ಸ್ ಆಫ್ ಸ್ಕ್ರೂ ಥ್ರೆಡ್. ನೆಕ್ಸ್ಟ್ ಸ್ಕ್ರೂ ಥ್ರೆಡ್ ನಲ್ಲಿ ಲೀಡ್ ಅಂತ ಕರಿತೀವಿ. ಲೀಡ್ ಅಂದ್ರೆ ಲೀಡ್ ಮಾಡೋದು, ದಟ್ ಮೀನ್ಸ್ ಮೂವ್ಮೆಂಟ್ ಅಂತ ಕರಿತೀವಿ. ಅದ್ರ ಬಗ್ಗೆ ತಿಳ್ಕೊಂಡು ವಾಟ್ ಈಸ್ ಲೀಡ್ ಇನ್ ಸ್ಕ್ರೂ ಥ್ರೆಡ್? ಇಟ್ ಈಸ್ ಇಂಪಾರ್ಟೆಂಟ್. The distance of a thread of the component moves along the matching component during one complete revolution is called lead. ಈಗ ಇಲ್ಲಿ ಒಂದು ಥ್ರೆಡ್ ಇದೆ, ಈಗ ಒಂದು ಸುತ್ತನ್ನ ಈಗ ತಿರುಗಿಸಿದ್ರೆ ಈ ನಟ್ಟು ಎಷ್ಟು ಮೂವ್ಮೆಂಟ್ ಆಯ್ತು ಮುಂದೆಗೆ, ದಟ್ ಈಸ್ ಕಾಲ್ಡ್ ಲೀಡ್ ಅಂತ ಕರಿತೀವಿ. ನಾವು ಮೈಕ್ರೋಮೀಟರ್ನ ಉಪಯೋಗಿಸ್ತಾ ಇದ್ವಿ. ಆ ತಿಂಬಲ್ ಅನ್ನ ಒಂದು 0 to 50 ಅಂದ್ರೆ ಒಂದು ರೊಟೇಷನ್ಸ್, ಅದು 0.5 ಇರುತ್ತೆ ಏನೋ ಪಿಚ್, ಅಷ್ಟೇನಾಗುತ್ತೆ ಮೂವ್ ಆಗುತ್ತೆ, ಅದು ಮೂವ್ ಆಗುತ್ತೆ. ಅಂದ್ರೆ ಒಂದು ಕಂಪ್ಲೀಟ್ ರೊಟೇಷನ್ಸ್ ನಾವು ನಟ್ಟನ್ನ ರೆವಲ್ಯೂಷನ್ಸ್ ಮಾಡಿದಾಗ ತಿರುಗಿದಾಗ ಅದೆಷ್ಟು ಮುಂದೆಗೆ ಮೂವ್ಮೆಂಟ್ ಆಯ್ತು ಅನ್ನೋದನ್ನ ನಾವೇನಂತ ಕರಿತೀವಿ? ಲೀಡ್ ಅಂತ ನಾವು ಕರಿತೀವಿ. ಇಫ್ ಇಟ್ ಇಸ್ ಸಿಂಗಲ್ ಸ್ಟಾರ್ಟ್ ಥ್ರೆಡ್, ನೋಡಿ ಇಲ್ಲಿ ಸಿಂಗಲ್ ಸ್ಟಾರ್ಟ್ ಥ್ರೆಡ್ ಬಂದಿದೆ. ಲೀಡ್ ಇಸ್ ಈಕ್ವಲ್ ಟು ಪಿಚ್. ಅಂದ್ರೆ ಒಂದು ಸುತ್ತು ನಾವು ತಿರುಗಿಸಿದ್ರೆ ಅದು ಪಿಚ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಅಡ್ವಾನ್ಸ್ ಆದ್ರೆ ಅದನ್ನ ಸಿಂಗಲ್ ಸ್ಟಾರ್ಟ್ ಥ್ರೆಡ್ ಅಂತ ಕರಿತೀವಿ. Example, nut and bolt. Per multi-start thread, lead is equal to number of pitch. Lead ಏನು ಬರುತ್ತೆ? ನಂಬರ್ ಆಫ್ ಪಿಚ್. ನೋಡಿ ಇಲ್ಲಿ ಡಬಲ್ ಸ್ಟಾರ್ಟ್ ಥ್ರೆಡ್ ಆದ್ರೆ ಒಂದು ಸರಿ ಹಿಂಗೆ ತಿರುಗಿಸಿದ್ರೆ 2 ಪಿಚ್ ಹೋಗಿದೆ. ಸೊ ದಿಸ್ ಇಸ್ ಡಬಲ್ ಸ್ಟಾರ್ಟ್ ಥ್ರೆಡ್. ಟ್ರಿಪಲ್ ಸ್ಟಾರ್ಟ್ ಥ್ರೆಡ್ ಅಂದ್ರೆ ಒಂದು ರೌಂಡ್ ತಿರುಗಿಸಿದ್ರಿ ನಟ್ ಅನ್ನ ಕಂಪ್ಲೀಟ್ ರೊಟೇಷನ್, ಅದು 3 ಪಿಚ್ ಮುಂದೆ ಬಂದಿದೆ. 3 ಪಿಚ್, 1 2 3 ಪಿಚ್ ಮುಂದೆ ಬಂದಿದೆ. ದಟ್ ಈಸ್ ಕಾಲ್ಡ್ ಟ್ರಿಪಲ್ ಸ್ಟಾರ್ಟ್ ಥ್ರೆಡ್. That means multi-start thread ಅಂದ್ರೆ lead is equal to number of pitch. Lead ಎಷ್ಟು ನಂಬರ್ ಆಫ್ ಪಿಚ್ ಜಾಸ್ತಿ ನಂಬರ್ ಇರುತ್ತೆ. 2 or more pitches, that is called multi. Example, bottle cap. ಈ ಎಲ್ಲ ನೋಡಿ, ಈ ಪೆನ್ ಕ್ಯಾಪ್ ಎಲ್ಲ ಇದೆಯಲ್ಲ, this is the pen cap. ಈ ಪೆನ್ ಕ್ಯಾಪ್ ಅಲ್ಲಿ ನೀವು ಹೀಗೆ ತಗೊಂಡು ನೋಡಿ, ಇಲ್ಲಿ ಥ್ರೆಡ್ ಫಾರ್ಮೇಷನ್ಸ್ ಈಗ ತಗೊಂಡು ಈಗ ತಿರುಗಿದ್ರೆ ಇದು ನಂಬರ್ ಆಫ್ ಪಿಚ್ ಏನಾಗುತ್ತೆ, ಜಾಸ್ತಿ ಮೂವ್ಮೆಂಟ್ಸ್ ಅನ್ನು ನಾವು ಕಾಣ್ತೇವೆ. ಫಾರ್ ಎಕ್ಸಾಂಪಲ್ ಬಾಟಲ್ ಕ್ಯಾಪ್, ಪೆನ್ ಕ್ಯಾಪ್, ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಡಬಲ್ ಸ್ಟಾರ್ಟ್ ಆರ್ ಟ್ರಿಪಲ್ ಸ್ಟಾರ್ಟ್ ಲೈಕ್. ದಟ್ ಮೀನ್ಸ್ ಮಲ್ಟಿ ಸ್ಟಾರ್ಟ್ ಥ್ರೆಡ್ಗೆ ಎಕ್ಸಾಂಪಲ್ ಅನ್ನು ಕೊಡ್ತೀವಿ. ಇನ್ನೊಂದು ಥ್ರೆಡ್ ನಲ್ಲಿ ರೈಟ್ ಹ್ಯಾಂಡ್ ಅಂಡ್ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಅಂತ ಬರುತ್ತೆ. ಇದು ಕೂಡ ಇಂಪಾರ್ಟೆಂಟ್. ದ ಡೈರೆಕ್ಷನ್ ಇನ್ ವಿಚ್ ದ ಥ್ರೆಡ್ ಇಸ್ ಸ್ಟ್ಯಾಂಡ್ ಟು ಅಡ್ವಾನ್ಸ್. ಅಂದ್ರೆ ನೀವು ಯಾವ ಡೈರೆಕ್ಷನ್ಸ್ ನಲ್ಲಿ ನಟ್ಟನ್ನ ತಿರುಗಿಸಿದಾಗ, ನೀವು ಆಪರೇಟ್ ಮಾಡಿದಾಗ ಅದು ಟೈಟ್ ಆಗುತ್ತೋ ಅದರ ಆಧಾರದ ಮೇಲೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅಂತ ನಾವು ಕರಿತೀವಿ. ಎ ರೈಟ್ ಹ್ಯಾಂಡ್ ಥ್ರೆಡ್ ಇಸ್ ಟರ್ನ್ ಕ್ಲಾಕ್ ವೈಸ್. ನೀವು ರೈಟ್ ಹ್ಯಾಂಡ್ ಥ್ರೆಡ್ ಅಂತ ಆದ್ರೆ ಕ್ಲಾಕ್ ವೈಸ್ ಟರ್ನ್ ಮಾಡಿದಾಗ ಅದು ಅಡ್ವಾನ್ಸ್ ಆದ್ರೆ, ರೈಟ್ ಹ್ಯಾಂಡ್ ಥ್ರೆಡ್ ಇಸ್ ಟರ್ನ್ ಕ್ಲಾಕ್ ವೈಸ್ ಟು ಅಡ್ವಾನ್ಸ್ ಅಂಡ್ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಇಸ್ ಟರ್ನ್ ಆಂಟಿ ಕ್ಲಾಕ್ ವೈಸ್. ನೋಡಿ, ನೀವು ರೈಟ್ ಹ್ಯಾಂಡ್ ಥ್ರೆಡ್ ಆದ್ರೆ ಕ್ಲಾಕ್ ವೈಸ್ ತಿರುಗಿಸ್ಬೇಕು ಟೈಟ್ ಆಗ್ಬೇಕಾದ್ರೆ, ಲೆಫ್ಟ್ ಹ್ಯಾಂಡ್ ಥ್ರೆಡ್ ಆದ್ರೆ ಆಂಟಿ ಕ್ಲಾಕ್ ವೈಸ್ ತಿರುಗಿಸ್ಬೇಕು. ಸೊ ದಟ್ ಈಸ್ ಅಂದ್ರೆ ದ ಡೈರೆಕ್ಷನ್ ಇನ್ ವಿಚ್ ಥ್ರೆಡ್ ಇಸ್ ಟರ್ನ್. ಥ್ರೆಡ್ ಯಾವ ಕಡೆ ಮೂವ್ಮೆಂಟ್ ಆಗುತ್ತೆ, ಯಾವ ಕಡೆ ನಾವು ಟರ್ನ್ ಮಾಡಿದಾಗ ಅದು ಮೂವ್ ಆಗುತ್ತೆ, ಅಡ್ವಾನ್ಸ್ ಆಗುತ್ತೆ, ಲಾಕ್ ಆಗುತ್ತೆ, ಅದರ ಆಧಾರದ ಮೇಲೆ ರೈಟ್ ಹ್ಯಾಂಡ್ ಥ್ರೆಡ್ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಅಂತ ನಾವು ಕರಿತೀವಿ. ಸೊ 2 ತರ ಥ್ರೆಡ್ ಇದೆ, ಒಂದು ರೈಟ್ ಹ್ಯಾಂಡ್ ಥ್ರೆಡ್ ಮತ್ತೊಂದು ಲೆಫ್ಟ್ ಹ್ಯಾಂಡ್ ಥ್ರೆಡ್. ಎಕ್ಸಾಂಪಲ್, ರೈಟ್ ಹ್ಯಾಂಡ್ ಥ್ರೆಡ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇವರ್ ಬೋಲ್ಟ್ಸ್ ಅಂಡ್ ನಟ್ಸ್ ಇನ್ ಜನರಲ್. ಬೋಲ್ಟು ಮತ್ತೆ ನಟ್ ಜನರಲ್. ಆರ್ಡಿನರಿ ನೀವು ಬೋಲ್ಟು ಮತ್ತೆ ನಟ್ ನೀವು ಬೋಲ್ಟ್ ನಲ್ಲಿ ಒಂದು ನಟ್ ಹಾಕಿ ಟೈಟ್ ಮಾಡಿದ್ರೆ ಕ್ಲಾಕ್ ವೈಸ್ ರೊಟೇಟ್ ಮಾಡಿ. ಈ ಕ್ಲಾಕ್ ವೈಸ್ ರೊಟೇಟ್ ಮಾಡಿದಾಗ ಟೈಟ್ ಆಗ್ತಾ ಇದ್ರೆ ಅದು ರೈಟ್ ಹ್ಯಾಂಡ್ ಥ್ರೆಡ್. ಇನ್ನು ಕೆಲವು ಕ್ಲಾಕ್ ವೈಸ್ ರೊಟೇಷನ್ಸ್ ಮಾಡಿದ್ರೆ ನಿಮಗೆ ಟೈಟ್ ಆಗಲ್ಲ. ನೋಡಿ, ತಿಳ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಥ್ರೆಡ್ ಅನ್ನ ನೀವು ಉಪಯೋಗಿಸಿದ್ರೆ ಅಲ್ಲಿ ನೀವು ಅದನ್ನ ಟೈಟ್ ಮಾಡ್ಬೇಕಂದ್ರೆ ಈ ಎಡಭಾಗಕ್ಕೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ಬೇಕು, ಉಲ್ಟಾ ತಿರುಗಿಸ್ಬೇಕು. ಅದು ಲೆಫ್ಟ್ ಹ್ಯಾಂಡ್ ಥ್ರೆಡ್. ಲೆಫ್ಟ್ ಹ್ಯಾಂಡ್ ಥ್ರೆಡ್ ಎಕ್ಸಾಂಪಲ್ ಗೈ ವೈರ್ ಬರುತ್ತೆ. ಎಲೆಕ್ಟ್ರಿಕ್ ಪೋಲ್ ಅನ್ನ ಒಂದು ಗೈ ವೈರ್ ಆಗಿ ಕಟ್ ಮಾಡಿಸಿ ಕೆಳಗಡೆಗೆ ಹೋಲ್ಡ್ ಮಾಡಿರ್ತಾರೆ, ಅಲ್ಲಿ ಕೂಡ ಲೆಫ್ಟ್ ಹ್ಯಾಂಡ್ ಥ್ರೆಡ್. ಮತ್ತೆ ಅಸಿಟಲಿನ್ ಗ್ಯಾಸ್ ಕನೆಕ್ಷನ್ಸ್. ಈ ನಾವು ಆಕ್ಸಿ ಅಸಿಟಲಿನ್ ಗ್ಯಾಸ್ ಅನ್ನ ಉಪಯೋಗಿಸುವಾಗ ಅಸಿಟಲಿನ್ಸ್ ಇಕ್ವಿಪ್ಮೆಂಟ್ಸ್ ಬರುತ್ತೆ. ಆ ಅಸಿಟಲಿನ್ ಇಕ್ವಿಪ್ಮೆಂಟ್ಸ್ ಅಲ್ಲಿ ಬರ್ತಕ್ಕಂಥ ಎಲ್ಲವೂ ಕೂಡ ಏನಿರುತ್ತೆ, ಲೆಫ್ಟ್ ಹ್ಯಾಂಡ್ ಥ್ರೆಡ್ ಇರುತ್ತೆ.
ಅಂದರೆ ಅವುಗಳನ್ನು ಟೈಟ್ ಮಾಡಬೇಕಾದ್ರೆ ನೀವು ಆ್ಯಂಟಿ ಕ್ಲಾಕ್ ವೈಸ್ ಟೈಟ್ ಮಾಡಬೇಕು. ಮತ್ತು ಜ್ಯುವೆಲರಿ, ಮನೆಯಲ್ಲಿ ಹೆಣ್ಮಕ್ಳುಗಳು ಓಲೆಗಳನ್ನು ಉಪಯೋಗಿಸ್ತಾರಲ್ಲ, ಆ ಓಲೆಗಳಲ್ಲಿ ಅವರು ಟೈಟ್ ಮಾಡಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದ್ರೆ ಅದು ಟೈಟ್ ಆಗುತ್ತೆ, ಕ್ಲಾಕ್ ವೈಸ್ ತಿರುಗಿಸಿದ್ರೆ ಅದು ಲೂಸ್ ಆಗುತ್ತೆ. ಸೊ ದಟ್ ಈಸ್ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಅಂತ ಕರಿತೀವಿ. ಈ ರೈಟ್ ಹ್ಯಾಂಡ್ ಥ್ರೆಡ್, ಲೆಫ್ಟ್ ಹ್ಯಾಂಡ್ ಥ್ರೆಡ್ ನೋಡಿ ಇಲ್ಲಿ ಇದು ಲೆಫ್ಟ್ ಹ್ಯಾಂಡ್, ಇದು ರೈಟ್ ಹ್ಯಾಂಡ್, ಇಲ್ಲಿದೆ ಇದು ರೈಟ್ ಹ್ಯಾಂಡ್, ಇದು ಲೆಫ್ಟ್ ಹ್ಯಾಂಡ್. ಇಲ್ಲಿ ರೈಟ್ ಹ್ಯಾಂಡ್ ಅಂದರೆ ಕ್ಲಾಕ್ ವೈಸ್ ರೊಟೇಷನ್ ಟೈಟ್ ಮಾಡಬೇಕಾದ್ರೆ, ಲೆಫ್ಟ್ ಹ್ಯಾಂಡ್ ಟೈಟ್ ಮಾಡ್ಬೇಕಾದ್ರೆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್. ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಕೆಲವರು ಸುಮ್ಮನೆ ತಿರುಗ್ತಾ ಇರ್ತಾರೆ, ಹಿಂಗೆ ಟೈಟ್ ಮಾಡ್ತಾ ಇರ್ತಾರೆ, ಕ್ಲಾಕ್ ವೈಸು ಟೈಟ್ ಆಗ್ತಾ ಇರಲ್ಲ. ಸೊ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ನಮ್ಮ ಅಸಿಟಲಿನ್ ಗ್ಯಾಸ್ ಕನೆಕ್ಷನ್ಸ್ನಲ್ಲಿ ಏನು ಮಾಡಿರ್ತಾರೆ, ಅದ್ರ ಮೇಲೆ ಈ ರೀತಿ ಒಂದು ಗ್ರೂ ಅನ್ನು ಮಾಡಿರ್ತಾರೆ. ನೋಡಿ ಇಲ್ಲಿ ಈ ನಟ್ ಮೇಲೆ ಒಂದು ಲೆಫ್ಟ್ ಹ್ಯಾಂಡ್ ಥ್ರೆಡ್ ಮೇಲೆ ಗ್ರೂ ಇದೆಯಲ್ಲ, ಈ ರೀತಿ ಗ್ರೂ ಏನಾರ ಕಂಡ್ರೆ ನಟ್ ಮತ್ತು ಬೋಲ್ಟ್ ಮೇಲೆ ನೀವು ಕನ್ಸಿಡರ್ ಮಾಡಬೇಕು ಇಟ್ ಇಸ್ ಎ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಅಂತ. ಇಟ್ ಇಸ್ ಎ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಅಂತ ಹೇಳಿ. ಸೊ ಇಷ್ಟು ಮಕ್ಕಳೇ ಟುಡೇ ಕ್ಲಾಸ್. ಸ್ಕ್ರೂ ಥ್ರೆಡ್ ಅಂದ್ರೇನು, ಸ್ಕ್ರೂ ಥ್ರೆಡ್ ನಾವು ಉಪಯೋಗಗಳೇನು, ಜೊತೆಗೆ ಸ್ಕ್ರೂ ಥ್ರೆಡ್ನಲ್ಲಿ ಯಾವ್ಯಾವೆಲ್ಲ ಪಾರ್ಟ್ಸ್ಗಳಿದೆ, ಎಲಿಮೆಂಟ್ಸ್ ಇದೆ, ಲೀಡ್ ಅಂದ್ರೇನು, ಲೆಫ್ಟ್ ಹ್ಯಾಂಡ್ ಥ್ರೆಡ್ ಅಂದ್ರೇನು, ರೈಟ್ ಹ್ಯಾಂಡ್ ಥ್ರೆಡ್ ಅಂದ್ರೇನು ಅನ್ನೋದನ್ನ ಈ ಒಂದು ಕ್ಲಾಸ್ನಲ್ಲಿ ನಾವು ನೋಡ್ಕೊಂಡಿದ್ದೀವಿ. ನಾವು ಲೆಟ್ ಅಸ್ ಕಮ್ ಟು ದಿ ಟೆಸ್ಟ್ ಪೋರ್ಷನ್ಸ್. ಈ ಟೆಸ್ಟ್ ಪೋರ್ಷನ್ಸನ್ನು ನಾವು ಈಗ ನೋಡ್ತಾ ಹೋಗೋಣ. ಕೆಲವು ಪ್ರಶ್ನೆಗಳಿದೆ. ಗಿವ್ ದ ಎಕ್ಸಾಂಪಲ್ಸ್ ಆಫ್ ಎಕ್ಸ್ಟರ್ನಲ್ ಥ್ರೆಡ್. ಎಕ್ಸ್ಟರ್ನಲ್ ಥ್ರೆಡ್ಗೆ ಏನು ಎಕ್ಸಾಂಪಲ್ ಅನ್ನು ಕೊಡ್ತೀರಿ? ದ ಎಕ್ಸಾಂಪಲ್ ಆಫ್ ಎಕ್ಸ್ಟರ್ನಲ್ ಥ್ರೆಡ್ ಈಸ್ ಬೋಲ್ಟ್, ಸ್ಟಡ್, ಥ್ರೆಡೆಡ್ ಸ್ಪಿಂಡಲ್, ಸ್ಕ್ರೂಸ್. ಹೌದಲ್ಲ? ವೆರಿ ಗುಡ್. ಗಿವ್ ಎನ್ ಎಕ್ಸಾಂಪಲ್ ಆಫ್ ಇಂಟರ್ನಲ್ ಥ್ರೆಡ್. ಇಂಟರ್ನಲ್ ಥ್ರೆಡ್ಗೆ ನಟ್ ಏನು ಕೊಡ್ತೀರಿ? ನಟ್ಟು, ಥ್ರೆಡೆಡ್ ಲೀಡ್ಸು ಅಥವಾ ಮೆಷಿನ್ ಬೆಡ್ಸ್. ಕೆಲವು ಮೆಷಿನ್ ಮೇಲೆ ಥ್ರೆಡೆಡ್ ಹೋಲ್ ಮಾಡಿರ್ತಾರೆ, ದಟ್ ಇಸ್ ಕಾಲ್ಡ್ ಮೆಷಿನ್ ಬೆಡ್ ಅಂತ ಕರಿತೀವಿ. ಅದ್ರ ಮೇಲೆ ಹೋಲ್ ಥ್ರೆಡೆಡ್ ಹೋಲ್ ಇರುತ್ತೆ. ಫಾರ್ ವಿಚ್ ಟೈಪ್ ಆಫ್ ಪ್ಯಾಸನಿಂಗ್ ನಟ್ಸ್ ಅಂಡ್ ಬೋಲ್ಟ್ಸ್. ಈ ನಟ್ಟು ಬೋಲ್ಟ್ ಯಾವ ತರದ ಪ್ಯಾಸನರ್ಸ್ ಹೇಳಿದೆ ನಾನು. ಪ್ಯಾಸನಿಂಗ್ ಇದೆಂತ ಪ್ಯಾಸನರ್ಸ್? ಎಸ್, ಟೆಂಪರರಿ ಪ್ಯಾಸನರ್ಸ್. ಟೆಂಪರರಿ ಪ್ಯಾಸನರ್ಸ್. ವಾಟ್ ಆರ್ ದ ಯೂಸ್ ಆಫ್ ಥ್ರೆಡೆಡ್ ಕಾಂಪೊನೆಂಟ್ಸ್. ಥ್ರೆಡೆಡ್ ಕಾಂಪೊನೆಂಟ್ಸ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ಪ್ಯಾಸನರ್ಸ್ ಆಗಿ ಯೂಸ್ ಮಾಡ್ತೀವಿ. ಟು ಟ್ರಾನ್ಸ್ಮಿಟ್ ಮೋಷನ್, ಅಕ್ಯುರೇಟ್ ಮೆಜರ್ಮೆಂಟ್ಸ್, ಅಡ್ಜಸ್ಟ್ಮೆಂಟ್ ಅಲ್ವಾ? ಸೊ ಟೆಂಪರರಿ ಪ್ಯಾಸನಿಂಗ್ to transmit power, to accurate measurement, to apply pressure, jack, screw jack ನಲ್ಲಿ, to make adjustment. So ಮುಂದಿನ ಪ್ರಶ್ನೆ ನೋಡೋಣ. What is external thread? A thread cut on external cylindrical surface is called as external thread. What is internal thread? A thread is cut on internal surface of the hole. Thread cut on internal cylindrical surface. ಒಳಭಾಗದಲ್ಲಿ ಒಂದು ರೌಂಡ್ ಹೋಲ್, ಸರ್ಕ್ಯುಲರ್ ಹೋಲ್ ಒಳಗಡೆ ನಾವು ಥ್ರೆಡ್ಸ್ ಅನ್ನ ಕಟ್ ಮಾಡ್ತೀವಲ್ಲ, ಎಲಿಕಲ್ ಗ್ರೂ ಅನ್ನು ಫಾರ್ಮ್ ಮಾಡ್ತೀವಲ್ಲ ಟ್ಯಾಪ್ಸ್ ಅನ್ನು ಉಪಯೋಗಿಸ್ಕೊಂಡು, ದಟ್ ಇಸ್ ಕಾಲ್ಡ್ ಇಂಟರ್ನಲ್ ಥ್ರೆಡ್ ಅಂತ ನಾವು ಕರಿತೀವಿ. ಫಾರ್ ವಿಚ್ ಟೈಪ್ ಆಫ್ ಪ್ಯಾಸನಿಂಗ್ ನಟ್ಸ್ ಅಂಡ್ ಬೋಲ್ಟ್ಸ್ ಆರ್ ಯೂಸ್? ನಟ್ಸ್ ಅಂಡ್ ಬೋಲ್ಟ್ಸ್ ಆರ್, ಈಗ ತಾನೇ ಹೇಳ್ದೆ, ಟೆಂಪರರಿ ಪ್ಯಾಸನರ್ಸ್. ಮೆನ್ಷನ್ ಎನಿ 4 ಪಾರ್ಟ್ಸ್ ಆಫ್ ಥ್ರೆಡ್. ಥ್ರೆಡ್ಸ್ ಯಾವ್ದಾದ್ರು 4 ಭಾಗಗಳು ಹೇಳಿ ಅಂದರೆ ಪಟಪಟ ಅಂತ ಹೇಳಬೇಕು. ಕ್ರೆಸ್ಟ್, ರೂಟು, ಪಿಚ್ಚು, ಮೇಜರ್ ಡಯಾ, ಮೈನರ್ ಡಯಾ, ಡೆಪ್ತ್ ಆಫ್ ಥ್ರೆಡ್, ಪ್ಲಾಂಕು, ಲೈಕ್ ದಟ್. ಸೊ ಕ್ರೆಸ್ಟ್, ಪ್ಲಾಂಕ್, ಮೇಜರ್ ಡಯಾ, ಮೈನರ್ ಡಯಾ, ರೂಟ್, ಪಿಚ್ ಡಯಾ, these are all the different parts of thread. What is major dia? Major dia andrenu? It is the blank dia on which external threads are cut, and largest diameter threads are cut if it is an internal thread. The external thread adre largest andre blank dia, internal thread andre that is the whole dia, that is the major dia. What is pitch? It is the distance from a point on one thread to corresponding point on the next thread. Andre one crest inda innond crest ge, that is called pitch anta ನಾವು ಕರಿತೀವಿ. What is called lead? ಏನು ಮಕ್ಕಳ lead ಅಂದ್ರೆ ಮೂಮೆಂಟ್ ಅಂತ ಹೇಳಿದೀನಿ. So it is the distance traveled by a threaded component per revolution. ಒಂದು ಸುತ್ತು ನಾವು ಥ್ರೆಡೆಡ್ ಕಾಂಪೊನೆಂಟ್ ಅನ್ನು ತಿರುಗಿಸಿದಾಗ ಅದು ಎಷ್ಟು ಡಿಸ್ಟೆನ್ಸ್ ಮೂವ್ ಆಯಿತು ಅಂತ ಇದೆಯಲ್ಲ, ಅದನ್ನೇ ಏನಂತ ಕರಿತೀವಿ ನಾವು, ಲೀಡ್ ಅಂತ ನಾವು ಕರಿತೀವಿ. ನೇಮ್ ದ ಪಾರ್ಟ್ಸ್ ಆಫ್ ದ ವಿ ಥ್ರೆಡ್. ಇಲ್ಲಿ ವಿ ಥ್ರೆಡ್ ಪಾರ್ಟ್ಸ್ ಅನ್ನ ಮೆನ್ಷನ್ ಮಾಡೋಣ. ಈಗ ಎ ಏನಿದೆ, ಸೊ ದಿಸ್ ಇಸ್ ಎ,
major dia. What is B? This is minor dia. What is C? ಇಲ್ಲಿ C ಇದೆ. This is called root bottom joining surface. Next to D, yes, crest. Very good. D, A, B, C, D, E ಎಲ್ಲಿದೆ? ಇಲ್ಲಿದೆ E ಇದೆ ನೋಡಿ. This is called pitch dia ಅಥವಾ effective dia. Yes. F. So that is called flanks ಅಂತ ಕರಿತೀವಿ. F, G. G ಇಲ್ಲಿದೆ ನೋಡಿ. Very good. This is what? ನೋಡೋಣ. Pitch. Very good. So then G, H ಇಲ್ಲಿದೆ ನೋಡಿ. Very important. So this is angle, thread angle. Yes, ನೋಡೋಣ. Yes, thread angle. High. That is depth. So ಇವೆಲ್ಲ elements of the screw thread. Elements of the screw thread. Now let us come to multiple choice question. Choose the correct answer. Exam ನಲ್ಲಿ ನಿಮಗೆ CBT ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್, ಅಲ್ಲಿ ನಿಮಗೆ ಕೇಳ್ತಕ್ಕಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೋಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ವಾಟ್ ಇಸ್ ದ ನೇಮ್ ಆಫ್ ದ ಎಲಿಮೆಂಟ್ ಮಾರ್ಕ್ಡ್ ಎಕ್ಸ್? ಈ ರೀತಿ ಕೊಡ್ತಾನೆ. ಅಲ್ಲೆಲ್ಲ ನೀವು ಈಗ ಪ್ರಶ್ನೆಗಳನ್ನ ಕೇಳಿದೆ ನಾನು ನಿಮಗೆ. ಇಲ್ಲಿ ಆನ್ಸರ್ ಅವನೇ ಕೊಟ್ಟಿದ್ದಾನೆ, 4 ಆನ್ಸರ್. ನೀವು ಜಸ್ಟ್ ಅದನ್ನ ಟಿಕ್ ಮಾಡಬೇಕು, ಚೂಸ್ ಮಾಡಬೇಕು. ABCD ಯಾವ್ದು ಕರೆಕ್ಟ್ ಹೇಳಬೇಕು ನೋಡಿ. ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾನೆ. ಅಡ್ಜಸ್ಟ್ಮೆಂಟ್ ಒನ್ ಪಾಯಿಂಟ್ ಆಫ್ ಥ್ರೆಡ್ ಟು ದ ಕರಸ್ಪಾಂಡಿಂಗ್ ಪಾಯಿಂಟ್ ಆಫ್ ಥ್ರೆಡ್ ಏನು ಅಂತ ಅರ್ಥ ಅದು ಕೇಳ್ತಾ ಇದ್ದಾನೆ. ನೋಡೋಣ ಆನ್ಸರ್ ನೋಡೋಣ. ನಿಮ್ಮ ಆನ್ಸರ್ ಇದೆಯಾ? ಇದೆ. ಏನೋ ಪಿಚ್ಚಾ? ನೋಡೋಣ. ಎಸ್, ಪಿಚ್. ಎಕ್ಸ್ ಅಂತ ತೋರಿಸಿರೋದೇನೋ ಪಿಚ್. ಯುವರ್ ಆನ್ಸರ್ ಈಸ್ ಕರೆಕ್ಟ್. ಸೊ ವಾಟ್ ಇಸ್ ದ ನೇಮ್ ಆಫ್ ದ ಎಲಿಮೆಂಟ್ ಆಫ್ ಸ್ಕ್ರೂ ಮಾರ್ಕ್ಡ್ ಆಸ್ ಎ ಎಕ್ಸ್? ಸೊ ಇಲ್ಲಿ ಎಕ್ಸ್ ಅಂತ ಮಾರ್ಕ್ ಮಾಡಿದ್ದಾನೆ. ಈಗ ತಾನೇ ನಾನು ಅಲ್ಲಿ ಎಲಿಮೆಂಟ್ಸ್ ಅನ್ನ ಹೇಳುವಾಗ ತೋರಿಸಿದ್ದೀನಿ. ಇದೇನಿದು ಆನ್ಸರ್ ನೋಡೋಣ. 4 ಆನ್ಸರ್ ಕೊಟ್ಟಿದ್ದಾನೆ. ರೂಟ್, ಪಿಚ್, ಕ್ರೆಸ್ಟ್ ಯಾವುದೂ ಅಲ್ಲ. ಥ್ರೆಡ್ ಆಂಗಲ್. ಎಸ್, ದಿಸ್ ಇಸ್ ದಿ ಥ್ರೆಡ್ ಆಂಗಲ್. ಸರಿ ಉತ್ತರನಾ? ಎಸ್, ನೋಡೋಣ. ಡಿ ಇಸ್ ದ ಕರೆಕ್ಟ್ ಆನ್ಸರ್, ಥ್ರೆಡ್ ಆಂಗಲ್. So which term describe the axial moment of screw in one complete turn? ನೋಡಿ ಮಕ್ಕಳೇ, ಇಲ್ಲಿ 4 ಉತ್ತರ ಕೊಟ್ಟಿದ್ದಾನೆ. ಅರ್ಥ ಮಾಡ್ಕೊಳ್ಳಿ. ಆಕ್ಸಿಯಲ್ ಮೂಮೆಂಟ್ ಅಂದರೆ ನೀವು ಒಂದು ಕಂಪ್ಲೀಟ್ ರೊಟೇಷನ್ಸ್ ಅನ್ನ ಮಾಡಿದಾಗ ನಟ್ ಅನ್ನ, ಅದು ಆಕ್ಸಿಯಲ್ ಮೂಮೆಂಟ್ ಈಗೀಗೆ ಅಡ್ವಾನ್ಸ್ ಆಗುತ್ತೆ, ನೇರವಾಗಿ ಬೋಲ್ಟ್ ಮೇಲೆ ಅಡ್ವಾನ್ಸ್ ಆಗುತ್ತೆ. ಅದಕ್ಕೆ ಏನಂತ? ದಟ್ ಮೂಮೆಂಟ್ ಇಸ್ ಕಾಲ್ಡ್ ವಾಟ್? ಎಸ್, ಈಗ ತಾನೇ ಹೇಳಿದ್ವಿ. ಅದನ್ನ ಏನಂತ ಕರಿತೀವಿ? ಲೀಡ್ ಅಂತ ಕರಿತೀವಿ. ವೆರಿ ಗುಡ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಟರ್ನ್? ದ ಟಾಪ್ ಸರ್ಫೇಸ್ ಜಾಯ್ನಿಂಗ್ ಆಫ್ 2 sides ಆಫ್ ದ ಥ್ರೆಡ್. ಈ ರೀತಿ ಮೇಲೆ ಥ್ರೆಡ್ ನ ಮೇಲ್ಗಡೆ ಟಾಪ್ ಸರ್ಫೇಸ್ ಜಾಯಿನ್ ಆಗುತ್ತಲ್ಲ, ಅದನ್ನ ಏನಂತ ಕರಿತೀವಿ? ರೂಟ್, ಕ್ರೆಸ್ಟ್, ಫ್ಲಾಂಕ್, ಪಿಚ್. ಎಸ್, ವಿಚ್ ಇಸ್ ಕರೆಕ್ಟ್? ಕ್ರೆಸ್ಟ್. ಬಿ ಇಸ್ ದ ಕರೆಕ್ಟ್. ನೋಡೋಣ. ಎಸ್, ಬಿ ಇಸ್ ದ ಕರೆಕ್ಟ್ ಆನ್ಸರ್, ಕ್ರೆಸ್ಟ್. ವಾಟ್ ಈಸ್ ದ ನೇಮ್ ಆಫ್ ದ ಪೋರ್ಷನ್ ಬಿಟ್ವೀನ್ ದ ರೂಟ್ ಅಂಡ್ ಕ್ರೆಸ್ಟ್? ರೂಟು ಹಿಂಗ್ ಜಾಯಿನ್ ಆಗಿದ್ದಿಲ್ಲ, ಈ ರೂಟು ಮತ್ತೆ ಈ ಕ್ರೆಸ್ಟ್ ಇರತಕ್ಕಂಥ ಇದನ್ನ ಏನಂತ ಕರಿತೀವಿ? ಸೊ ಫ್ಲಾಂಕ್, ಡೆಪ್ತ್. ಸೊ ವಿಚ್ ಇಸ್ ಕರೆಕ್ಟ್? ಬಿ ಇಸ್ ದ ಕರೆಕ್ಟ್ ಆನ್ಸರ್, ಫ್ಲಾಂಕ್. ಅದನ್ನೇನಂತ ಕರಿತೀವಿ? ಫ್ಲಾಂಕ್ ಅಂತ ನಾವು ಕರಿತೀವಿ. ಈ ರೀತಿ ಪರೀಕ್ಷೆನಲ್ಲಿ ನಿಮಗೆ ಪ್ರಶ್ನೆಗಳು ಥ್ರೆಡ್ ಅಂಡ್ ಇಟ್ಸ್ ಎಲಿಮೆಂಟ್ಸ್, ಲೀಡ್ ಅಂಡ್ ಹ್ಯಾಂಡ್ಸ್ ಆಫ್ ಥ್ರೆಡ್ ಬಗ್ಗೆ ನಿಮಗೆ ಹೇಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಿ ಫಸ್ಟ್ ಇಯರ್ ಬುಕ್ಕನ್ನು ರೆಫರ್ ಮಾಡಿ. ಸೊ ನಿಮಿ ಫಸ್ಟ್ ಇಯರ್ ಬುಕ್ನಲ್ಲಿ ಅಸೈನ್ಮೆಂಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದೆ, ಅಟೆಂಡ್ ಮಾಡಿ. ಸೊ ಏನೇ ಡೌಟ್ಸ್ ಇದ್ದರೆ ನನಗೆ ಕ್ಲಾರಿಫೈ ಮಾಡ್ಕೊಳ್ಳಿ ಫೋನ್ ಮೂಲಕ. ಮತ್ತು ಯಾರ್ಯಾರಿಗೆ ನೆಟ್ವರ್ಕ್ ಸಿಕ್ಕಿಲ್ಲ ಅವರು ಎಲ್ಲಿ ನೆಟ್ವರ್ಕ್ಸ್ ಅಂತ ಸಂದರ್ಭದಲ್ಲಿ ಈ ಕ್ಲಾಸನ್ನು ಮತ್ತೊಂದು ಸಲ ವ್ಯೂ ಮಾಡಿ. ಸೊ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಧನ್ಯವಾದಗಳು ಮಕ್ಕಳೇ. ಸೊ ಕರೋನಾ 2ನೇ ಅಲೆ, ಎಚ್ಚರಿಕೆಯಿಂದ ಇರಿ. ಯಾರೂ ಅನಗತ್ಯವಾಗಿ ಹೊರಗಡೆ ಹೋಗಬೇಡಿ. ಸೊ ಅನಗತ್ಯವಾಗಿ ಹೊರಗಡೆ ಹೋಗಲೇಬೇಕು ಅಂದಾಗ ಮಾಸ್ಕನ್ನು ಧರಿಸಿ, ಡಿಸ್ಟೆನ್ಸನ್ನು ಮೈಂಟೈನ್ ಮಾಡಿ. ಸೊ ಸ್ಯಾನಿಟೈಸರನ್ನು ಉಪಯೋಗಿಸಿ, ಸಮಾಜವನ್ನು ಕಾಪಾಡಿ, ನಿಮ್ಮ ಕುಟುಂಬವನ್ನು ಕಾಪಾಡಿ. ಧನ್ಯವಾದಗಳು ಮಕ್ಕಳೇ.